Hello guys, welcome back to my class. In today's class we are going to teach you a finite and non-finite verbs English grammar presented by Kaviraj Jirgi. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಫೈನೈಟ್ ವರ್ಬ್ ಮತ್ತು ನಾನ್ ಫೈನೈಟ್ ವರ್ಬ್ ಬಗ್ಗೆ ಕಲಿಯೋಣ. ಸೊ ಫೈನೈಟ್ ವರ್ಬ್ ಅಂದ್ರೆ ಏನು ಮತ್ತು ನಾನ್ ಫೈನೈಟ್ ವರ್ಬ್ ಅಂದ್ರೆ ಏನು ಮತ್ತು ಸೆಂಟೆನ್ಸ್ ಗಳಲ್ಲಿ ಇದು ಫೈನೈಟ್ ಇದೆ ಇದು ನಾನ್ ಫೈನೈಟ್ ಇದೆ ಅಂತ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದು ಈ ವಿಡಿಯೋಲಿ ನಾನು ಸವಿಸ್ತರವಾಗಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ನೋಟ್ಸ್ ಅನ್ನ ಒಂದು ನೋಟ್ಬುಕ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಯಾಕಂದ್ರೆ ನಾನು ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಸ್ ನಮಗೆ ಸಿಗುತ್ತೆ. ಸೊ ಈಗ ನೋಡೋಣ, ಕಲಿಯೋಣ ಒಂದೊಂದು ಹಂತವಾಗಿ. ಫಸ್ಟ್ ಫೈನೈಟ್ ಅಂಡ್ ನಾನ್ ಫೈನೈಟ್ ವರ್ಬ್ಸ್ ಬಗ್ಗೆ ಒಂದು ಟೈಟಲ್ ಅನ್ನು ಕೊಟ್ಟಿದ್ದೀನಿ. ವರ್ಬ್ಸ್ ಕ್ಯಾನ್ ಆಕರ್ ಇನ್ ಸೆಂಟೆನ್ಸಸ್ ಇನ್ ಅ ವೆರೈಟಿ ಆಫ್ ಶೇಪ್ಸ್ ಆರ್ ಫಾರ್ಮ್ಸ್. ಸೊ ಒಂದು ವಾಕ್ಯದಲ್ಲಿ ವರ್ಬು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಆಕಾರದಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಇಫ್ ವಿ ಟೇಕ್ ದ ವರ್ಬ್ ರೈಟ್, ದಿಸ್ ವರ್ಬ್ ಕ್ಯಾನ್ ಬಿ ಯೂಸ್ಡ್ ಇನ್ ಸೆಂಟೆನ್ಸಸ್ ಇನ್ ದೀಸ್ 5 ಫಾರ್ಮ್ಸ್ ಆರ್ ಶೇಪ್ಸ್. ಅಂದ್ರೆ ನಾವು ಯಾವುದೇ ಒಂದು ವಾಕ್ಯ ಆಗಿರ್ಬೋದು ಅಥವಾ ನಾವು ರಿಟರ್ನ್ ಇಂಗ್ಲಿಷ್ ನಲ್ಲಿ ನೋಡ್ತಾ ಇರ್ತೀವಿ, ವರ್ಬ್ಗಳು ಒಂದೇ ವರ್ಬ್ ಬೇರೆ ಬೇರೆ ರೂಪ ತಾಳೋದನ್ನ ಕಾಣ್ತೀವಿ. ನಾನೀಗ ಕೆಲವೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ರೈಟ್ ಅಂತಕ್ಕಂಥ ಒಂದು ವರ್ಬ್ ಇದೆ. ಇಲ್ಲಿ ನೋಡಿ, WRITE, ರೈಟ್ ಅಂದ್ರೆ ಏನು, ಬರೆಯೋದು. ಸೊ ಈ ವರ್ಬ್ ಯಾವ ತರ ತನ್ನ ರೂಪವನ್ನ ಬದಲಾಯಿಸಿಕೊಳ್ಳುತ್ತೆ ಅಂತಕ್ಕಂಥದ್ದು ನೋಡೋಣ. ಅಂದ್ರೆ ಒಂದೇ ವರ್ಬ್ ಬೇರೆ ಬೇರೆ ರೂಪವನ್ನ ಬೇರೆ ಬೇರೆ ಶೇಪ್ ಅನ್ನ ಆಗುತ್ತೆ. ಸೊ ಇಲ್ಲಿ ನಾವು ವರ್ಬ್ ಅನ್ನ ರೈಟ್ ಅಂತಕ್ಕಂಥ ವರ್ಬ್ ಅನ್ನ 5 ರೂಪದಲ್ಲಿ ಬಳಸ್ತೀವಿ. ಸೊ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡೋಣ ಎಕ್ಸಾಂಪಲ್. ಎ, ವಿನಯ್ ರೈಟ್ಸ್ ವೆಲ್. ನೋಡಿ, ಇಲ್ಲಿ ರೈಟ್ ಇದು ಏನಾಗಿದೆ, ರೈಟ್ಸ್ ಅಂತ ಆಗಿದೆ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ವಿನಯ್ ಅಂಡ್ ವಿಜಯ್ ರೈಟ್ ಟು ಈಚ್ ಅದರ್. ವಿನಯ್ ಅಂಡ್ ವಿಜಯ್ ರೈಟ್ ಟು ಈಚ್ ಅದರ್. ನೋಡಿ, ಇಲ್ಲಿ ರೈಟ್ ಟು ಅಂತಿದೆ, ಇಲ್ಲಿ ರೈಟ್ ಆಗಿದೆ, ರೈಟ್ಸ್ ಇದೆ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ರೈಟ್ಸ್ ಇದೆ, ಸೆಕೆಂಡ್ ಸೆಂಟೆನ್ಸ್ ನಲ್ಲಿ ರೈಟ್ ಅಂತ ಆಗಿದೆ. ಅಂದ್ರೆ ವರ್ಬ್ ತಾನೆ ಇಲ್ಲಿ ಒಂದು ಫಾರ್ಮ್ ಅನ್ನ ಶೇಪ್ ಅನ್ನ ಚೇಂಜ್ ಮಾಡ್ಕೋತು. ನೆಕ್ಸ್ಟ್ ನೋಡೋಣ ಇನ್ನೊಂದು ಎಕ್ಸಾಂಪಲ್. ವಿನಯ್ ರೋಟ್ ಟು ಮೀ ಅಬೌಟ್ ಹಿಸ್ ಟೂರ್. ಸೊ ಇಲ್ಲಿ ನೋಡಿ, ರೋಟ್ ಆಯ್ತು. ನೋಡಿ, ರೈಟ್ ಅಂತಕ್ಕಂಥ ಒಂದು ವರ್ಬ್ ಏನ್ ಕೊಟ್ಟಿದ್ದೀನಿ ನಾನು, ಇಲ್ಲಿ 3 ರೂಪವನ್ನ ಕಾಣ್ತೀವಿ. ಇಲ್ಲಿ ರೈಟ್ಸ್ ಆಯ್ತು, ಇಲ್ಲಿ ಬಿ ಅಲ್ಲಿ ರೈಟ್ ಆಯ್ತು, ಸಿ ಅಲ್ಲಿ ರೋಟ್ ಅಂತ ಆಯ್ತು. ನೆಕ್ಸ್ಟ್ ಮತ್ತೆ ನೋಡಿ, ವಿನಯ್ ಈಸ್ ರೈಟಿಂಗ್ ಆಲ್ ದಿ ಟೈಮ್. ಇಲ್ಲಿ ರೈಟಿಂಗ್ ಆಯ್ತು, ರೈಟ್ ಹೋಗಿ ರೈಟಿಂಗ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿನಯ್ ಹ್ಯಾಸ್ ರಿಟನ್ ಮೀ ಅ ಲಾಂಗ್ ಲೆಟರ್. ನೋಡಿ, ಇಲ್ಲಿ ರಿಟರ್ನ್ ಆಯ್ತು. ಅಂದ್ರೆ ರೈಟ್ ಅಂತಕ್ಕಂಥ ವರ್ಬ್ ಅನ್ನೇ ನಾವು ಇಲ್ಲಿ 5 ರೂಪದಲ್ಲಿ ಕಾಣ್ತೀವಿ. 5 ಶೇಪ್ಸ್ ಆರ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಈ ತರ ವರ್ಬ್ ತಮ್ಮ ರೂಪವನ್ನ ಬದಲಾಯಿಸಿಕೊಳ್ಳುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಸೊ ಇದು ಯಾಕೆ ಈ ತರ ಒಂದು ವರ್ಬ್ ಅನ್ನ ತನ್ನ ರೂಪವನ್ನ ಬದಲಾಯಿಸಿಕೊಳ್ಳುತ್ತೆ ಅನ್ನೋದು, ಅದು ಟೆನ್ಸ್ ಆಗಿರ್ಬೋದು ಅಥವಾ ಪ್ಯಾಸಿವ್ ವಾಯ್ಸ್ ಆಗಿರ್ಬೋದು, ಆಕ್ಟಿವ್ ವಾಯ್ಸ್ ಆಗಿರ್ಬೋದು, ಅದರೊಂದು ಸೆಂಟೆನ್ಸ್ ನ ಒಂದು ರಚನೆ ಮೇಲೆ, ಸ್ಟ್ರಕ್ಚರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಈ ಎಷ್ಟು 5 ರೂಪಗಳನ್ನ ಕಾಣ್ತೀವಿ. ಬಟ್ ಈ 5 ರೂಪದಲ್ಲಿ ಏನಿವೆ, ಬ್ಲೂ ಕಲರ್ ಅಲ್ಲಿ ನಾನು ಇವೆಲ್ಲ 5 ಕಲರ್ ಅನ್ನ ಕೊಟ್ಟಿದ್ದೀನಿ, 5 ವರ್ಡ್ ಗಳನ್ನ, ಹೌದಾ? ಈ 5ರಲ್ಲಿ ಕೆಲವೊಂದು ಫೈನೈಟ್ ವರ್ಬ್ ಆಗುತ್ತೆ, ಇನ್ನು ಕೆಲವೊಂದು ನಾನ್ ಫೈನೈಟ್ ಆಗುತ್ತೆ. ಸೊ ಯಾವ ತರ ನಾವು ಫೈಂಡ್ ಔಟ್ ಮಾಡಬೇಕು, ಇದು ವರ್ಬ್ ಫೈನೈಟ್ ಇದೆ, ಈ ವರ್ಬ್ ನಾನ್ ಫೈನೈಟ್ ಆಗಿದೆ ಅಂತ ನಾವು ಕಂಡುಹಿಡಬೇಕಂದ್ರೆ ಕೆಲವೊಂದು ರೂಲ್ಸ್ ಗಳಿವೆ. ಸೊ ಅದನ್ನ ಈಗ ನಾವು ಒಂದೊಂದಾಗಿ ನೋಡೋಣ. ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ಇಲ್ಲಿ ಕೊನೆಗೆ ಎಫ್ ಅಂತ. ವಿನಯ್ ಹ್ಯಾಸ್ ಡಿಸೈಡೆಡ್ ಟು ರೈಟ್ ಅ ಲೆಟರ್ ಟು ದಿ ಚೇರ್ಮನ್. ನೋಡಿ, ಇಲ್ಲಿ ಟು ರೈಟ್ ಅಂತ ಆಗಿದೆ. ಎಸ್, ಈ ತರ ವರ್ಬ್ 6 ರೂಪದಲ್ಲಿ ನಾವು ಬದಲಾವಣೆ ಆಗಿದ್ದನ್ನ ಕಾಣ್ತಾ ಇದ್ವಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ಕೊಟ್ಟಂತ ಒಂದು ಎಕ್ಸಾಂಪಲ್ಗಳಲ್ಲಿ ರೈಟ್ಸ್, ರೈಟ್ ಮತ್ತು ರೋಟ್ ಆರ್ ದ ಫೈನೈಟ್ ವರ್ಬ್ಸ್. ನೋಡಿ, ಮೇಲೆ ನಾವು ಕೊಟ್ಟಿರೋಂಥ ಸೆಂಟೆನ್ಸ್ ಗಳನ್ನ ಇನ್ನೊಂದ್ಸಲ ನೋಡೋಣ. ಈ ಸೆಂಟೆನ್ಸ್ ಗಳಲ್ಲಿ ಈ ರೈಟ್ಸ್ ಅನ್ನೋದು, ರೈಟ್ ಅನ್ನೋದು ಮತ್ತು ರೋಟ್ ಅನ್ನೋದು, ಎ, ಬಿ ಮತ್ತು ಸಿ, ಈ 3 ವರ್ಬ್ಗಳು ಏನಾಗಿವೆ ಅಂದ್ರೆ ಇದು ಫೈನೈಟ್ ವರ್ಬ್ಗಳಾಗಿವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಫೈನೈಟ್ ವರ್ಬ್ ಹೇಗೆ ಫೈನೈಟ್ ವರ್ಬ್? ಸಿನ್ಸ್ ದೇ ಇಂಡಿಕೇಟ್ ಟೆನ್ಸ್ ಪ್ರೆಸೆಂಟ್ ಆರ್ ಪಾಸ್ಟ್. A finite verb carries tense on its own. ಸೊ ಫೈನೈಟ್ ವರ್ಬ್ ಅಂದ್ರೆ ಏನಂದ್ರೆ, ಅದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಒಂದು ಟೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ, ಒಂದು ಕಾಲವನ್ನ ಸೂಚಿಸುತ್ತೆ. ಅದು ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ಅಥವಾ ಪಾಸ್ಟ್ ಟೆನ್ಸ್ ಆಗಿರ್ಬೋದು. ನೋಡಿ, ರೈಟ್ಸ್ ಅಂತಿದೆ, ಇದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಇಲ್ಲಿ ರೈಟ್ ಇದೆ, ಇದು ಕೂಡ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಇಲ್ಲಿ ರೋಟ್ ಇದೆ, ರೋಟ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಯಾವ ವರ್ಬ್ ತನ್ನ ಒಂದು ಪರ್ಟಿಕ್ಯುಲರ್ ಟೆನ್ಸ್ ಅನ್ನ ತೋರಿಸುತ್ತೋ
ಒಂದು ಪರ್ಟಿಕ್ಯುಲರ್ ಟೆನ್ಸ್ ಅನ್ನ ಹೇಳುತ್ತೋ ಆ ವರ್ಬ್ಗಳನ್ನ ನಾವು ಫೈನೈಟ್ ವರ್ಬ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ಲ, ಈಗ ಫೈನೈಟ್ ವರ್ಬ್ ಅಂದ್ರೇನು? ಆ ಫೈನೈಟ್ ವರ್ಬ್ ಕ್ಯಾರೀಸ್ ಟೆನ್ಸ್ ಆನ್ ಇಟ್ಸ್ ಓನ್ ಅಂತ. ಅಂದ್ರೆ ಫೈನೈಟ್ ವರ್ಬ್ಗಳು ಒಂದು ಕಾಲವನ್ನು ಸೂಚಿಸುತ್ತೆ, ಟೆನ್ಸ್ ಅನ್ನ ಸೂಚಿಸುತ್ತೆ. ಸರಿನಾ? ಈಗ ನಾವು ಫೈನೈಟ್ ಗೊತ್ತಾಯ್ತು, ಫೈನೈಟ್ ಅಂದ್ರೆ ಅದು ಟೆನ್ಸ್ ಇರುತ್ತೆ ಅಂತ. ಸೊ ನಾನ್ ಫೈನೈಟ್ ಅಂದ್ರೆ ಏನು? ಅದು ಕಾಲವನ್ನು ಸೂಚಿಸೋದಿಲ್ಲ, ಇಷ್ಟೇ, ಇದರ ಅಪೋಸಿಟ್ ಅದು. ಫೈನೈಟ್ ವರ್ಬ್ ನಿರ್ದಿಷ್ಟವಾದ ಒಂದು ಟೆನ್ಸ್ ಅನ್ನ ಸೂಚಿಸುತ್ತೆ. ನಾನ್ ಫೈನೈಟ್ ವರ್ಬ್ ಅದು ಯಾವುದೇ ಟೆನ್ಸ್ ಅನ್ನ ಸೂಚಿಸೋದಿಲ್ಲ. ಸೊ ನೋಡೋಣ ಅದ್ರ ಬಗ್ಗೆ ಈಗ. ಇಫ್ ವಿ ಟೇಕ್ ದ ಅದರ್ ಫಾರ್ಮ್ ಆಫ್ ರೈಟ್, ನೇಮ್ಲಿ ರೈಟಿಂಗ್, ರಿಟನ್, ಟು ರೈಟ್, ದೇ ಡು ನಾಟ್ ಇಂಡಿಕೇಟ್ ದಿ ಟೆನ್ಸ್. ನೋಡಿ, ನಾವು ಹಿಂದಿನ ಸೆಂಟೆನ್ಸ್ ನೋಡಿದ್ವಿ, ರೈಟಿಂಗ್ ಅಂತ ಬಂದಿತ್ತು, ಆಮೇಲೆ ರಿಟರ್ನ್ ಅಂತ ಬರ್ದಿದ್ವಿ, ಟು ರೈಟ್ ಅಂತ ಬರ್ದಿದ್ವಿ. ಬಟ್ ಈ ವರ್ಬ್ಗಳು, ಈ ಮೂರು ವರ್ಬ್ಗಳು ಏನಾಗುತ್ತೆ, ಯಾವುದೇ ಒಂದು ಕಾಲವನ್ನ ಸೂಚಿಸೋದಿಲ್ಲ. ನೋಡಿ, ರೈಟಿಂಗ್ ಅಂತ ಇದ್ದಾಗ ಅದು ಯಾವ ಟೆನ್ಸ್ ಅಂತ ಅರ್ಥ ಮಾಡ್ಕೊಳಕು ಗೊತ್ತೇ ಆಗೋದಿಲ್ಲ, ಹೌದಲ್ವಾ? ಈಗ ರಿಟರ್ನ್ ಇದೆ ನೋಡಿ, ರಿಟರ್ನ್ ಕೂಡ ಯಾವ ಟೆನ್ಸ್ ಅಂತ ಗೊತ್ತಾಗೋದಿಲ್ಲ, ರೈಟ್? ಟು ರೈಟ್ ನೋಡಿದಾಗ ಕೂಡ ಅಲ್ಲಿ ಇನ್ಫಿನಿಟಿವ್ ಬಂದಿದೆ, ಸೊ ಅದು ಕೂಡ ಯಾವ ಟೆನ್ಸ್ ಅಂತ ಗೊತ್ತಾಗ್ತಿಲ್ಲ. ಬಟ್ ಈ ಮೇಲಿನ ಮೂರು ವರ್ಬ್ಗಳು ನೋಡಿದ್ರೆ ನಮಗೆ ಟೆನ್ಸ್ ಗೊತ್ತಾಗ್ತಿದೆ. ರೋಟ್ ಅನ್ನೋದು ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ, ಸೊ ಪಾಸ್ಟ್ ಟೆನ್ಸ್. ರೈಟ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇದೆ, ಸೊ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಬಟ್ ರೈಟಿಂಗ್ ಅನ್ನೋದು ಯಾವ ಟೆನ್ಸ್ ಅಂತ ಗೊತ್ತಾಗೋದಿಲ್ಲ, ರಿಟರ್ನ್ ಕೂಡ ಯಾವ ಟೆನ್ಸ್ ಅಂತ ಗೊತ್ತಾಗ್ತಾ ಇಲ್ಲ, ಟು ರೈಟ್ ಅನ್ನೋದು ಕೂಡ ಟೆನ್ಸ್ ಅನ್ನ ಸೂಚಿಸೋದಿಲ್ಲ. ದೇ ಡು ನಾಟ್ ಇಂಡಿಕೇಟ್ ದ ಟೆನ್ಸ್, ಅವು ಕಾಲವನ್ನ ಸೂಚಿಸೋದಿಲ್ಲ. ಸಚ್ ಫಾರ್ಮ್ ಆಫ್ ದಿ ವರ್ಬ್ಸ್ ಆರ್ ಕಾಲ್ಡ್ ನಾನ್ ಫೈನೈಟ್ ವರ್ಬ್. ಸೊ ಈ ಪ್ರಕಾರದ ಒಂದು ಕ್ರಿಯಾಪದಗಳನ್ನ ನಾವು ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಈಗಾಗಲೇ ನಾನು ಹೇಳಿದಿನಲ್ಲ, ಫೈನೈಟ್ ವರ್ಬ್ ಅಂದ್ರೆ ಟೆನ್ಸ್ ಸೂಚಿಸುತ್ತೆ, ನಾನ್ ಫೈನೈಟ್ ವರ್ಬ್ ಅಂದ್ರೆ ಟೆನ್ಸ್ ಸೂಚಿಸೋದಿಲ್ಲ. A non-finite verb does not carry tense on its own. ನೋಡಿ, ಈ ತರದ ಕ್ರಿಯಾಪದಗಳು ತನ್ನದೇ ಆದಂತ ಟೆನ್ಸ್ ಅನ್ನ, ಸ್ವಂತವಾಗಿ ಒಂದು ಟೆನ್ಸ್ ಅನ್ನ ಸೂಚಿಸೋದಿಲ್ಲ. ಇವುಗಳನ್ನ ನಾವು ನಾನ್ ಫೈನೈಟ್ ವರ್ಬ್ ಅಂತ ಕರಿತೀವಿ. ಸೊ ನಮಗೆ ಫೈನೈಟ್ ವರ್ಬ್ಗೂ ಮತ್ತು ನಾನ್ ಫೈನೈಟ್ ವರ್ಬ್ಗೂ ಏನು ಡಿಫರೆನ್ಸ್ ಇದೆ ಗೊತ್ತಾಯ್ತು, ಸರಿನಾ? ನೆಕ್ಸ್ಟ್ ನಾನೀಗ ಏನ್ ಮಾಡ್ತೀನಿ ಅಂದ್ರೆ, ಒಂದು ಪ್ಯಾಸೇಜ್ ಅನ್ನ ಕೊಡ್ತೀನಿ. ಸೊ ಆ ಪ್ಯಾಸೇಜ್ ಅಲ್ಲಿ ಯಾವುದು ವರ್ಬ್ ಫೈನೈಟ್ ಅಂಡರ್ಲೈನ್ ಮಾಡಿರ್ತೀನಿ, ಜೊತೆಗೆ ಅದ್ರ ಜೊತೆ ನಂಬರ್ ಕೂಡ ಕೊಟ್ಟಿರ್ತೀನಿ, ಈಸಿಯಾಗ್ಲಿ ಅರ್ಥ ಆಗ್ಲಿ ಅಂತ. ಸೊ ನೀವು ಏನ್ ಮಾಡ್ಬೇಕಂದ್ರೆ, ಆ ಕೊಟ್ಟಂತ ಪ್ಯಾರಾಗ್ರಾಫ್ ಅಲ್ಲಿ ಯಾವ ವರ್ಬು ಅಂಡರ್ಲೈನ್ ಮಾಡಿದಂತ ಯಾವ ವರ್ಬು ಫೈನೈಟ್ ಆಗುತ್ತೆ ಮತ್ತು ಯಾವುದು ನಾನ್ ಫೈನೈಟ್ ಆಗುತ್ತೆ ಅಂತ ಹೇಳ್ಬೇಕು, ಸರಿನಾ? ಒಂದು ಈಗ ನಾನು ಪ್ಯಾರಾಗ್ರಾಫ್ ಅನ್ನ ಕೊಡ್ತಾ ಇದ್ದೀನಿ ನೋಡಿ. ಸಮ್ ವರ್ಬ್ಸ್ ಆರ್ ಅಂಡರ್ಲೈನ್ಡ್ ಇನ್ ದಿ ಪ್ಯಾಸೇಜ್ ಗಿವನ್ ಬಿಲೋ. ಸಿ ಹೌ ದೇ ಆರ್ ಕ್ಲಾಸಿಫೈಡ್ ಇನ್ ಟು ಫೈನೈಟ್ ಅಂಡ್ ನಾನ್ ಫೈನೈಟ್. ಸರಿನಾ? ನೋಡಿ, ಇಲ್ಲೊಂದು ಪ್ಯಾಸೇಜ್ ಇದೆ. They were waiting for the bus. After a long time, it came. The bus was heavily crowded. Anyway, they managed to push through and they squeezed themselves in. They felt tired as they had been waiting for long. I wonder who can ever improve our transport system ಅಂತ ಒಂದು ಪ್ಯಾಸೇಜ್ ಇದೆ. ಸೊ ಇಲ್ಲಿ ಮುಂದ್ಗಡೆ ವರ್ಬ್ 1 ಇಲ್ಲಿ 2 ಅಂತ ನಾನು 3 ಅಂತ ಹಾಕಿದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬೇಕು ಯಾವ್ದಿಲ್ಲಿ ಫೈನೈಟ್ ಇದೆ ನಾನ್ ಫೈನೈಟ್ ಇದೆ ಅಂತ. ನೀವು ನಂಬರ್ ಹೇಳಿದ್ರೆ ಸಾಕು, 1ನೇದು ಫೈನೈಟ್ ಇದೆ, 2ನೇದು ನಾನ್ ಫೈನೈಟ್ ಇದೆ, ಈ ತರ ನಿಮ್ಗೆ ಹೇಳಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅಂಡರ್ಲೈನ್ ಮಾಡಿದ್ದೀನಿ. ಸೊ ಈ ಅಂಡರ್ಲೈನ್ ಮಾಡಿದಂತ ವರ್ಬ್ಗಳೇನಿವೆ, ಫೈನೈಟ್ಗಳು ಇವೆ ಮತ್ತು ನಾನ್ ಫೈನೈಟ್ ಕೂಡ ಇವೆ. ನೀವು ಡಿವೈಡ್ ಮಾಡಬೇಕು, ಕಡಿ ಮಾಡಬೇಕು. ಫೈನೈಟ್ ವರ್ಬ್ ಅಂತ ಒಂದು ಕಾಲ ಮಾಡಬೇಕು, ನಾನ್ ಫೈನೈಟ್ ಅಂತ ಒಂದು ಕಾಲ ಮಾಡಬೇಕು. ಸೊ ಫೈನೈಟ್ ವರ್ಬ್ ಅಂದ್ರೆ ಟೆನ್ಸ್ ಸೂಚಿಸಬೇಕು, ನಾನ್ ಫೈನೈಟ್ ಅಂದ್ರೆ ಟೆನ್ಸ್ ಸೂಚಿಸೋದಿಲ್ಲ, ಸರಿನಾ? ಈಗ ನಾನು ಕ್ಲಾಸಿಫೈ ಮಾಡ್ತೀನಿ ನೋಡಿ, ಡಿವೈಡ್ ಮಾಡ್ತೀನಿ. ಫೈನೈಟ್ ವರ್ಬ್ ಲಿಸ್ಟ್ ಮಾಡ್ತೀನಿ. ವೇರ್ ಅನ್ನೋದು ಒಂದು ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸುತ್ತೆ, ಸೊ ಇದು ಫೈನೈಟ್ ವರ್ಬ್, ಹೌದಾ? ನೆಕ್ಸ್ಟ್ ಕೇಮ್ ಅಂತ ಅಂಡರ್ಲೈನ್ ಮಾಡಿದಿತ್ತು, ಹೌದಾ? ಈ ಕೇಮ್ ಅನ್ನೋದು ಕೂಡ ಪಾಸ್ಟ್ ಟೆನ್ಸ್ ಸೂಚಿಸುತ್ತೆ. ನೋಡಿ, ಕಮ್ ಇದ್ದು ಏನಾಗಿದೆ, ಕೇಮ್ ಆಗಿದೆ, ಅಂದ್ರೆ ವಿ 2 ಅಲ್ಲಿ ಇದೆ, ವರ್ಬ್ ಫಾರ್ಮ್ 2 ಅಲ್ಲಿ ಇದೆ. ಸೊ ಅದನ್ನ ನಾವು ಭೂತಕಾಲ ಅಂತ ಹೇಳ್ತೀವಿ. ಈ ಫೋರ್ತ್ ಒನ್ ನೋಡಿ, 1ನೇದು 3ನೇದು ನಾನು ನಂಬರ್ ಕೊಟ್ಟಿದ್ದಲ್ಲ ಆ ಪ್ರಕಾರ, ಇಲ್ಲ ಸೀರಿಯಲ್ ನಂಬರ್ ಅಲ್ಲ, ಆ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದಂತ ನಂಬರ್ಗಳು. 2ನೇದು ಅದು ನಾನ್ ಫೈನೈಟ್ ಆಗುತ್ತೆ, 1ನೇದು ಫೈನೈಟ್ ಆಗುತ್ತೆ, 3ನೇದು ಫೈನೈಟ್ ಆಗುತ್ತೆ, 4ನೇದು ಕೂಡ ಫೈನೈಟ್ ಆಗುತ್ತೆ. ಈ ವಾಜ್ ಇದೆ ನೋಡಿ, ವಾಜ್ ನೋಡಿದಾಗ ಕೂಡ ನಮ್ಗೆ ಗೊತ್ತಾಗುತ್ತೆ ಇದು ಯಾವ ಟೆನ್ಸ್ ವರ್ಬ್, ಇದು ಪಾಸ್ಟ್ ಟೆನ್ಸ್ ವರ್ಬ್. ಸೊ ಇದು ಕೂಡ ಟೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಮ್ಯಾನೇಜ್ಡ್ ಇದು ಕೂಡ ಪಾಸ್ಟ್ ಟೆನ್ಸ್, ಹೌದಾ? ನೆಕ್ಸ್ಟ್ ನೋಡಿ 8th ಒನ್ ಸ್ಕ್ವೀಜ್ಡ್, ಅದು ಕೂಡ ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸ್ತಾ ಇದೆ. ನೋಡಿ 1 3 4 6 8 ನಾನು ನಂಬರ್ ಹಂಗೆ ಕೊಡ್ತಾ ಇದ್ದೀನಿ. ಮತ್ತೆ 9ನೇದು ಫೆಲ್ಟ್, ಇದು ಕೂಡ ಪಾಸ್ಟ್ ಟೆನ್ಸ್ ಅನ್ನ ಸೂಚಿಸುತ್ತೆ. ಫೀಲ್ ಏನಾಗಿದೆ,
ಫೆಲ್ಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಯಾವ ವರ್ಬ್ ಇದೆ, ಹ್ಯಾಡ್. ಹ್ಯಾಡ್ ಅಂದ್ರೆ ಕೂಡ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಬಳಸ್ತೀವಲ್ಲ, ಸೊ ಹ್ಯಾವ್ ಹ್ಯಾಡ್ ಅಂತ, ರೈಟಾ. ನೆಕ್ಸ್ಟ್ ವಂಡರ್. ವಂಡರ್ ಇದೇನು ನೋಡಿ ಪ್ರೆಸೆಂಟ್ ಟೆನ್ಸ್ ಸೂಚಿಸ್ತದೆ, ಹೌದಾ. ಸೊ ಇದು ಕೂಡ ಫೈನೈಟ್ ವರ್ಬ್. ಕ್ಯಾನ್. ಕ್ಯಾನ್ ಯಾವಾಗಲೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುತ್ತೆ. ನಮಗೆ ಕ್ಯಾನ್ ಅದು ಗುಡ್ ಇದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಈ ಕ್ಯಾನ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅನ್ನ ಸೂಚಿಸ್ತಾ ಇದೆ. ಸೊ ಈಗ ನೋಡಿ 1 3 4 6 8 9 11 14 15 ಈ ವರ್ಬ್ಗಳೇನಿವೆ ಇವೆಲ್ಲವೂ ಫೈನೈಟ್ ವರ್ಬ್ ಆಗುತ್ತೆ. ಯಾಕಂದ್ರೆ ಎಲ್ಲ ವರ್ಬ್ಗಳು ನೋಡಿದಾಗ ಗೊತ್ತಾಗುತ್ತೆ ಅದು ಯಾವ ಟೆನ್ಸ್ ಇದು ಅಂತ. ಅಂದ್ರೆ ಪ್ರೆಸೆಂಟ್ ಇರುತ್ತೆ ಒಂದು ಅಥವಾ ಪಾಸ್ಟ್ ಇರುತ್ತೆ ಒಂದು, ಹೌದಾ. ಈಗ ನಾನ್ ಫೈನೈಟ್ ವರ್ಬ್ ಅನ್ನ ಫೈಂಡ್ ಔಟ್ ಮಾಡೋಣ. ನೋಡೋಣ ನಾನ್ ಫೈನೈಟ್ ವರ್ಬ್ ಯಾವಿವೆ. ವೇಟಿಂಗ್, ನೋ ಟೆನ್ಸ್. ನೋಡಿ ವೇಟಿಂಗ್ ಅನ್ನ ನೋಡಿದ್ರೆ ಯಾವ ಟೆನ್ಸ್ ಅಂತ ಗೊತ್ತಾಗೋದಿಲ್ಲ, ಯಾಕಂದ್ರೆ ING ಫಾರ್ಮ್ ಬಂದಿದೆ. ಈಗ ನಾವು ING ಪಾರ್ಟಿಸಿಪಲ್ ಬಂದ ಸಲುವಾಗಿ ಟೆನ್ಸ್ ಸೂಚಿಸೋದಿಲ್ಲ, ಸರಿನಾ. ಹೀಗಾಗಿ ವೇಟಿಂಗ್ ಅನ್ನೋದು ನಾನ್ ಫೈನೈಟ್ ವರ್ಬ್ ಆಗುತ್ತೆ. ನೆಕ್ಸ್ಟ್ ಯಾವ್ದಿದೆ, 5ನೇದು ನೋಡಿ, ಕ್ರೌಡೆಡ್. ಕ್ರೌಡೆಡ್ ಕೂಡ ಯಾವುದೇ ಟೆನ್ಸ್ ಸೂಚಿಸೋದಿಲ್ಲ, ಯಾಕಂದ್ರೆ ಇದು EN ಪಾರ್ಟಿಸಿಪಲ್ ಇದೆ. ಕ್ರೌಡ್, ಕ್ರೌಡೆಡ್, ಕ್ರೌಡೆಡ್ ಅಂತ ಆಗುತ್ತೆ. ಸೊ ಇದು ಪಾಸ್ಟ್ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಗೊತ್ತಾಗೋದಿಲ್ಲ, ಹೀಗಾಗಿ ನಿರ್ದಿಷ್ಟವಾಗಿ ಟೆನ್ಸ್ ಅನ್ನ ಸೂಚಿಸೋದಿಲ್ಲ, ಸರಿನಾ. ನೆಕ್ಸ್ಟ್ ಟು ಪುಷ್. ಈಗಾಗಲೇ ವರ್ಬ್ ಮುಂದೆ ಟು ಬಂದಿದೆ, ಹೀಗಾಗಿ ಇದು ಒಂದು ನಾನ್ ಫೈನೈಟ್ ವರ್ಬೇ ಆಗುತ್ತೆ. ಯಾಕಂದ್ರೆ ಟು ಇನ್ಫಿನಿಟಿವ್ ಇದರ ಜೊತೆಗೆ, ಒಂದು ವರ್ಬ್ ಜೊತೆಗೆ ಟು ಇನ್ಫಿನಿಟಿವ್ ಬಂದಾಗ ಅದು ಟೆನ್ಸ್ ಅನ್ನ ಸೂಚಿಸೋದಿಲ್ಲ, ರೈಟ್. ನೆಕ್ಸ್ಟ್ 10th ಒಂದು ನೋಡಿ, ಟಯರ್ಡ್. ಇದು ಕೂಡ N ಪಾರ್ಟಿಸಿಪಲ್ ಇದೆ, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಟಯರ್ಡ್ ಆಗಿರುತ್ತೆ. ಸೊ ಇದು ನಾನ್ ಫೈನೈಟ್ ವರ್ಬ್. ನೆಕ್ಸ್ಟ್ 12th ಒಂದು ನೋಡಿ, ಬೀನ್. ಇದು ಕೂಡ ಯಾವುದೇ ಟೆನ್ಸ್ ಅನ್ನ ಸೂಚಿಸೋದಿಲ್ಲ, ನೋ ಟೆನ್ಸ್ ಅಂತ ಬರ್ತೀನಿ. ಇದು ಕೂಡ N ಪಾರ್ಟಿಸಿಪಲ್ ಇದೆ, ಬೀನ್ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ನೆಕ್ಸ್ಟ್ ಇದೊಂದು ಇದೆ ನೋಡಿ, ವೇಟಿಂಗ್. ಇದು ಕೂಡ ING ಫಾರ್ಮ್ ಅಲ್ಲಿ ಇದೆ, ING ಪಾರ್ಟಿಸಿಪಲ್ ಇದ್ದ ಸಲುವಾಗಿ ಇದು ಕೂಡ ಟೆನ್ಸ್ ಅನ್ನ ಸೂಚಿಸ್ತಾ ಇಲ್ಲ. ಕೊನೆಯದಾಗಿ ನೋಡಿ, ಇಂಪ್ರೂವ್. ಇದು ಇಂಪ್ರೂವ್ ಅನ್ನೋದು ಕೂಡ ಇನ್ಫಿನಿಟಿವ್ ಇದೆ, ಬಟ್ ಅಲ್ಲಿ ಟು ಅನ್ನೋದು ಇಲ್ಲ, ಹೀಗಾಗಿ ಆ ವಾಕ್ಯ ನೋಡಿದಾಗ ಗೊತ್ತಾಗುತ್ತೆ ಇಂಪ್ರೂವ್ ಅನ್ನೋದು ಕೂಡ ಇನ್ಫಿನಿಟಿವ್ ಇದೆ ಸಲುವಾಗಿ ಇದೊಂದು ನಾನ್ ಫೈನೈಟ್ ವರ್ಬ್ ಅಂತ. ಸೊ ಈ ತರ ನೀವು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿದ್ದಂತ ವರ್ಬ್ ಗಳನ್ನ ಪೆನ್ಸಿಲ್ ಗಳಿಂದ ಅಂಡರ್ಲೈನ್ ಮಾಡ್ಕೊಳ್ಳಿ. ಇಲ್ಲಿ ಯಾವ್ದು ಟೆನ್ಸ್ ಅನ್ನು ಸೂಚಿಸ್ತಾ ಇದೆ, ಯಾವ್ದು ಟೆನ್ಸ್ ಅನ್ನ ಸೂಚಿಸ್ತಾ ಇಲ್ಲ, ಅವುಗಳನ್ನ ಕಡಿಂಗ್ ಮಾಡಿ. ಟೆನ್ಸ್ ಸೂಚಿಸಿದ್ರೆ ಅದು ಫೈನೈಟ್ ಕಾಲಮ್ ಅಲ್ಲಿ ಬರೀರಿ, ಟೆನ್ಸ್ ಸೂಚಿಸ್ತಾ ಇಲ್ಲ ಅಂದ್ರೆ ಅದು ನಾನ್ ಫೈನೈಟ್ ಕಾಲಮ್ ಅಲ್ಲಿ ಬರೀರಿ. So thank you all for watching the video. If you like the video, subscribe to our channel to get more videos. Thank you all.